ನಮಸ್ಕಾರ. ಮಾಂಕ್ ಫ್ರೂಟ್, ಸನ್ಯಾಸಿ ಹಣ್ಣು, ಸಾಧು ಹಣ್ಣು ಅಂತ ಕರೀತಾರೆ ಈ ಮಾಂಕ್ ಫ್ರೂಟ್. ನೋಡಿ, ಮೋಸ್ಟ್ಲಿ 90% ಈ ಮಾಂಕ್ ಫ್ರೂಟ್ ಬಗ್ಗೆ ನಿಮಗೆ ಗೊತ್ತಿರಲ್ಲ, ಈ ಹಣ್ಣಿನ ಬಗ್ಗೆ. ನೀವೆಲ್ಲೂ ಈ ಮಾಂಕ್ ಫ್ರೂಟ್ ಬಗ್ಗೆ ಹೆಸರೇ ಕೇಳಿರಲ್ಲ, ನೀವೆಲ್ಲೂ ನೋಡಿರಲ್ಲ. ಈ ಹಣ್ಣಿನ ಬಗ್ಗೆ ನಿಮಗೆ ಖಂಡಿತವಾಗ್ಲೂ 90% ಗೊತ್ತಿರಲ್ಲ. ಈ ಹಣ್ಣಿನ ರಹಸ್ಯ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಬಿಡಲ್ಲ. ಇದನ್ನು ಹೇಳ್ತೀನಿ. ಮಾಂಕ್ ಫ್ರೂಟು, ಸನ್ಯಾಸಿ ಹಣ್ಣು, ಸಾಧು ಹಣ್ಣಿನ ರಹಸ್ಯ ಕೇಳಿದರೆ ನೀವು ಬಿಡೋದೇ ಇಲ್ಲ. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಇವಾಗ ಈ ಸಾಕಷ್ಟು ಎಲ್ಲ ಕಡೆ ಶುಗರು ಡಯಾಬಿಟೀಸು ಅಂತ ಕಾಯಿಲೆಗಳು ಎಲ್ಲ ಕಡೆ. ಅದಕ್ಕೋಸ್ಕರ ನೋಡಿ, ಇವಾಗ ನಾವು ಶುಗರ್ ಬರ್ದಿಲ್ದಂಗೆ ಬದುಕೋಕ್ಕೆ ಪ್ರಯತ್ನ ಮಾಡಬೇಕು. ಶುಗರ್ಗಳು ಬರ್ದಿಲ್ದಂಗೆ ಪ್ರಯತ್ನ ಮಾಡಬೇಕು. ಇನ್ನೊಂದು ಏನು ಗೊತ್ತಾ, ಜನರಲ್ಲಾಗಿ ನಾವೆಲ್ಲ ಬಳಸೋದೇನು, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ, ಟೀಗೆ ಸಕ್ಕರೆ, ಬೆಲ್ಲ, ಆರ್ಗ್ಯಾನಿಕ್ಸ್ ಬೆಲ್ಲ ಬಳಸ್ತೀವಿ. ಮತ್ತು ಈ ಬಿಸಿನೀರಿಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದು, ನಿಂಬೆ ರಸ ಹಾಕ್ಕೊಂಡು ಕುಡಿಯೋದು, ಇವೆಲ್ಲ ಮಾಡ್ತಿರ್ತೀವಿ. ನೋಡಿ, ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ಸ್, ಶುಗರ್ ಕಂಟೆಂಟ್ ಇದ್ದೇ ಇರುತ್ತೆ. ಸಕ್ಕರೆದಲ್ಲಿ ತಗೊಳ್ಳಿ, ಬೆಲ್ಲದಲ್ಲಿ ತಗೊಳ್ಳಿ, ಕಾಫಿ ಟೀಗೆ ಹಾಕ್ಕೊಂಡು ಕುಡಿಯೋಕ್ಕೆ ಆಗಲ್ಲ. ಕುಡಿದ್ರೆ ಭಯ, ಎಲ್ಲಿ ಶುಗರ್ ಬರ್ತತೋ. ಶುಗರ್ಲೆಸ್ ಕಾಫಿ, ಶುಗರ್ಲೆಸ್ ಟೀ ಕುಡಿತಿರ್ತೀವಿ ಅಲ್ವಾ. ಪಾಯಸ, ಹೋಳಿಗೆ ಎಲ್ಲನ ತಿಂದರೆ ಅಪ್ಪ ಶುಗರ್ ಬರ್ತತೆ, ಬೇಡ ಅಂತಿರ್ತೀವಿ. ಅದಕ್ಕೋಸ್ಕರ ನೋಡ್ರಿ, ಈ ಮಾಂಕ್ ಫ್ರೂಟ್ ಅಂತ ಕರೀತಾರೆ, ಸನ್ಯಾಸಿ ಹಣ್ಣು, ಈ ಸಾಧು ಹಣ್ಣು. ಈ ಹಣ್ಣಿನಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಈ ಮಾಂಕ್ ಫ್ರೂಟು ಸ್ವೀಟ್ನರ್, ಪ್ಯೂರ್ ಮಾಂಕ್ ಫ್ರೂಟ್ ಸ್ವೀಟ್ನರ್, ಮಾಂಕ್ ಫ್ರೂಟ್ ಪೌಡ್ರುಗಳು ಅಂತ ಎಲ್ಲ ಸಿಗುತ್ತೆ ಆನ್ಲೈನುಗಳಲ್ಲಿ. ತರಿಸ್ಕೊಳ್ಳಿ. ನಾನು ಯಾವುದೇ ಬ್ರ್ಯಾಂಡ್ ಬಗ್ಗೆ ಈ ವಿಡಿಯೋ ಪ್ರಮೋಷನ್ ಮಾಡ್ತಿಲ್ಲ. ಇದು ಪ್ರಮೋಷನ್ಗಾಗಿ ವಿಡಿಯೋ ಮಾಡ್ತಿಲ್ಲ. ಇದು ಜಸ್ಟ್ ಫಾರ್ ಇನ್ಫಾರ್ಮೇಷನ್ಗೆ ಅಂತ ನಾನು ವಿಡಿಯೋ ಮಾಡ್ತಿರೋದು, ಅರ್ಥ ಮಾಡ್ಕೊಳ್ಳಿ. ಈಗ ಕಾಫಿ, ಟೀಗೆ, ಪಾಯಸಕ್ಕೆ ಎಲ್ಲ ಸಕ್ಕರೆ ಹಾಕ್ಕೊಂಡು ಬಳಸ್ತಿರ್ತೀವಿ. ಸಕ್ಕರೆ ಹಾಕ್ಕೊಂಡಿಲ್ದಂಗೆ ಇದು ಮಾಂಕ್ ಫ್ರೂಟ್ ಪೌಡ್ರು ಅಂತ ಬರುತ್ತೆ. ಈ ಮಾಂಕ್ ಫ್ರೂಟ್ ಸ್ವೀಟ್ನರು ಸಕ್ಕರೆಗಿಂತ ನೀವು 100, 250, 300 ಪಟ್ಟು ಸ್ವೀಟ್ ಇರುತ್ತೆ ಇದು. ಬಟ್ ಇದರಲ್ಲಿ 0 ಕ್ಯಾಲರೀಸ್, ಶೂನ್ಯ ಕ್ಯಾಲರೀಸ್ ಅಂತೀವಿ, 0 ಕ್ಯಾಲರೀಸ್. ಮತ್ತು ಈ ತೂಕ ಇಳಿಸೋಕ್ಕೆ ಭಾಳ ಚೆನ್ನಾಗೇ ಇರುತ್ತೆ ಇದು ಅಂತ. ಎಸ್ಪೆಷಲಿ ಇದು ನೀವು ಬಳಸಿದರೆ ಶುಗರು ರೈಸ್ ಆಗಲ್ಲ. ಸಕ್ಕರೆ ಪ್ರಮಾಣ, ಡಯಾಬಿಟೀಸ್ ಸಕ್ಕರೆ ಪ್ರಮಾಣ ಇದು ರೈಸ್ ಆಗಲ್ಲ. ಅಷ್ಟು ಪವರ್ಫುಲ್ ಇರುತ್ತೆ ಇದು ಮಾಂಕ್ ಫ್ರೂಟ್ ಪೌಡರ್. ಎಲ್ಲ ಆನ್ಲೈನುಗಳಲ್ಲಿ ಸಿಗುತ್ತೆ. ಒರಿಜಿನಲ್ಲು ಪ್ಯೂರು ಮಾಂಕ್ ಫ್ರೂಟ್ ಸ್ವೀಟ್ನರ್ನ ಬಳಸಿ. ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡಿ ಚೆಕ್ ಮಾಡ್ಕೊಳ್ಳಿ. ಎರಿಥ್ರಾಟಾಲ್ ಅಂತ ಇರುತ್ತೆ. ಆ ಎರಿಥ್ರಾಟಾಲ್ ಒಂದು ಬೆರೆಸಲಾಗಿದೆಯೇ ಇಲ್ಲ ಅಂತ ಇಂಗ್ರೀಡಿಯೆಂಟ್ಸ್ ಮೇಲೆ ಚೆಕ್ ಮಾಡಿ, ಪರೀಕ್ಷೆ ಮಾಡಿ ತಗೊಳ್ಳಿ. ಈ ಮಾಂಕ್ ಫ್ರೂಟ್ ಪೌಡರು ನೋಡಿ, ಸಕ್ಕರೆ ಬದಲಿಗೆ, ಬೆಲ್ಲ ಬದಲಿಗೆ, ಆರ್ಗ್ಯಾನಿಕ್ಸ್ ಬೆಲ್ಲ ಬದಲಿಗೆ ಪರ್ಯಾಯವಾಗಿ ಬಳಸ್ಬೋದು. ಸಕ್ಕರೆ ಕಾಫಿಗೆ ಹಾಕ್ಕೊಂಡು ಕುಡಿತೀರಿ, ಟೀಗೆ ಹಾಕ್ಕೊಂಡು ಕುಡಿತೀವಿ. ಬೆಲ್ಲ ಟೀ, ಕಾಫಿಗೆ, ಬೆಲ್ಲದ ಚಹಾ ಎಲ್ಲ ಕುಡಿತಿರ್ತೀರಲ್ಲ, ಅದೇ ಥರ ಕಾಫಿನ ಬಿಸಿ ಮಾಡಿಕೊಂಡು, ಟೀನ ಬಿಸಿ ಮಾಡಿಕೊಂಡು, ಲಾಸ್ಟಿಗೆ ಬಿಸಿ ಆದಮೇಲೆ ಇದನ್ನು ಚಿಟಿಕೆಯಷ್ಟು ಬಳಸ್ಬೋದು. ಯಾಕೆಂದರೆ 100 ಸಕ್ಕರೆಗಿಂತ 100ರಿಂದ 250, 300 ಪಟ್ಟು ಜಾಸ್ತಿ ಇರುತ್ತೆ. ಒಂದು ಚಿಟಿಕೆಯಷ್ಟು ಬಳಸ್ಬೋದು, ಒಂದು 1/4 ಟೀ ಸ್ಪೂನಷ್ಟು ಬಳಸ್ಬೋದು, ಅರ್ಧ ಟೀ ಸ್ಪೂನಷ್ಟು ಬಳಸ್ಬೋದು. ಸ್ವೀಟು ತುಂಬ ಸ್ವೀಟ್ ಇರುತ್ತೆ, ಬಟ್ ಬ್ಲಡ್ ಶುಗರ್ ರೈಸ್ ಆಗಲ್ಲ. ಯಾಕೆಂದರೆ ಇದರಲ್ಲಿ 0 ಕ್ಯಾಲರೀಸ್, ಶೂನ್ಯ ಕ್ಯಾಲರೀಸ್ ಇರುತ್ತೆ. ಫ್ರುಕ್ಟೋಸ್ ಇರೋದಿಲ್ಲ. ನಾವು ಯಾವುದೇ ಹಣ್ಣುಗಳು ತಿನ್ನಿರಿ, ಫ್ರುಕ್ಟೋಸ್ ಇದು ಮಾಂಕ್ ಫ್ರೂಟ್ನಲ್ಲಿ ನ್ಯಾಚುರಲ್ ಸಿಹಿ ಇರುತ್ತೆ. ಬಟ್ ಇದು ಶುಗರ್ ಲೆವೆಲ್ಲ ರೈಸ್ ಮಾಡಲ್ಲ. ನೋಡ್ರಿ, ಇದ್ರದ್ದು ಬೆನಿಫಿಟ್ಟು ಮೇಯ್ನು.
ಈಗ ನಾವು ಸಕ್ಕರೆ ಹಾಕ್ಕೊಂಡು ಟೀ ಕುಡಿದ್ರೆ ಸಕ್ಕರೆ ಹಾಕ್ಕೊಂಡು ಬೆಲ್ಲ ತಿಂದರೆ ಬೆಲ್ಲದ ಕಾಫಿ, ಬೆಲ್ಲದ ಟೀ, ಬೆಲ್ಲದ ಪಾಯಸ, ಸಕ್ಕರೆ ಪಾಯಸ, ಶಾವಿಗೆ ಪಾಯಸಕ್ಕೆ ಬಳಸ್ಕೊಬೋದು, ಹೆಸರುಬೇಳೆ ಪಾಯಸಕ್ಕೆ ಬಳಸ್ಕೊಬೋದು, ಎಲ್ಲ ಪಾಯಸಕ್ಕೆ ಬಳಸ್ಕೊಬೋದು. ಲಾಸ್ಟಿಗೆ ಇದನ್ನು ಈ ಮಾಂಗ್ ಫ್ರೂಟ್ ಪೌಡ್ರು ಸ್ವೀಟ್ನರ್ ಅಂತಿರುತ್ತೆ, ಪಾಯಸಕ್ಕೆ ಲಾಸ್ಟಿಗೆ ಹಾಕ್ಕೊಂಡು ಬಳಸ್ಕೊಂಡು ತಿನ್ಬೋದು. ಎಷ್ಟು ತಿಂದರೂ ಏನೂ ಆಗಲ್ಲ, ಬ್ಲಡ್ ಶುಗರ್ ರೈಸ್ ಆಗಲ್ಲ ಅಂತ ಹೇಳುತ್ತೆ. ಇದು ನಾನು ಯಾವುದೇ ರೀತಿ ಪ್ರಮೋಷನ್ಗೆ ವಿಡಿಯೋ ಮಾಡ್ತಿಲ್ಲ, ಯಾವುದೇ ಬ್ರ್ಯಾಂಡ್ ತಗೊಳ್ಳಿ ಅಂತಲೂ ನಾನು ಹೇಳ್ತಿಲ್ಲ. ಆನ್ಲೈನುಗಳಲ್ಲಿ ಸಿಗುತ್ತೆ ಮಾಂಕ್ ಫ್ರೂಟ್ ಸ್ವೀಟ್ನರ್, ಮಾಂಕ್ ಫ್ರೂಟ್ ಪೌಡರ್ ಅಂತ. ಇದನ್ನು ಒಂದು ರಿಲೇಟೆಡ್ಸು ನೀವು ಬಳಸ್ಕೊಬೋದು. ಭಾಳ ಪವರ್ಫುಲ್ಲು. ಯಾಕೆಂದರೆ ಈ ಸಕ್ಕರೆ ಬೆಲ್ಲದ ಬದಲು ಇದನ್ನು ಪರ್ಯಾಯವಾಗಿ ಬಳಸ್ಬೋದು. ಈ ಒಂದು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಈ ಉರಿ ಊತ ನಿವಾರಣೆಗೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಈ ಒಂದು ಮತ್ತು ಬ್ಲಡ್ ಶುಗರು ರೈಸ್ ಆಗಲ್ಲ ಅಂತ ಹೇಳುತ್ತೆ. ಎಸ್ಪೆಷಲಿ ಕ್ಯಾಲರೀಸ್ 0 ಕ್ಯಾಲರೀಸ್, ಶೂನ್ಯ ಕ್ಯಾಲರೀಸ್ ಅಂತಿರುತ್ತೆ. ಟೀ, ಕಾಫಿಗೆ, ಪಾಯಸಕ್ಕೆ ಎಲ್ಲದಕ್ಕೂ ಬಳಸ್ಬೋದು. ಬ್ಲಡ್ ಶುಗರ್ ರೈಸ್ ಆಗಲ್ಲ. ಅದಕ್ಕೆ ಸಕ್ಕರೆ ಕಾಯಿಲೆ ಬರ್ದಿಲ್ದಂಗೆ ನಾವು ಬದುಕಬೇಕು. ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ನೀವು ರಿಸರ್ಚ್ ಮಾಡ್ಕೊಳ್ಳಿ. ನೀವು ರಿಸರ್ಚ್ ಮಾಡಿಕೊಂಡು ಹೇಗೆ ಬಳಸೋದು ಅಂತ ನೀವು ಕಂಡುಹಿಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ಸುಗಳನ್ನ ಕನ್ಸಲ್ಟ್ ಮಾಡಿ. ಯಾಕೆಂದರೆ ನಮ್ಮದು ಲೋ ಶುಗರ್ ಇದೆ ತಗೊಬೋದಾ, ನಮಗೆ ಹೈ ಶುಗರ್ ಇದೆ ತಗೊಬೋದಾ, ಇದು ಈ ಶುಗರ್ ಇದ್ದವರು ನಾವು ಟ್ಯಾಬ್ಲೆಟ್ಸ್ ನುಂಗ್ತಿದ್ದೀವಿ ತಗೊಬೋದಾ ಅಂತ ಇವೆಲ್ಲ ಪ್ರಶ್ನೆಗಳು ಬರ್ತಿರುತ್ತೆ. ಇದ್ರ ಬಗ್ಗೆ ನೀವು ರಿಸರ್ಚ್ ಮಾಡಿ. ಮಾಂಕ್ ಫ್ರೂಟು ಹಣ್ಣು, ಈ ಹಣ್ಣಿನಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಮಾಂಕ್ ಫ್ರೂಟ್ ಪೌಡ್ರು, ಮಾಂಕ್ ಫ್ರೂಟ್ ಸ್ವೀಟ್ನರ್ ಅಂತ ಇದೆ. ಖಂಡಿತವಾಗ್ಲೂ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಒಂದು ಡಾಕ್ಟರ್ಸುಗಳಂತಿರ್ತಾರೆ, ಡಾಕ್ಟರ್ಸುಗಳಿಗೆ ಕನ್ಸಲ್ಟ್ ಮಾಡಿ ಕೇಳ್ಕೊಳ್ಳಿ ಅವ್ರಿಗೂ. ಮತ್ತು ನಿಮ್ಮದೇ ಆದ ಒಂದು ಕಾಮನ್ ಸೆನ್ಸು, ಸಿಕ್ಸ್ತ್ ಸೆನ್ಸು ಇರುತ್ತೆ. ನೀವು ರಿಸರ್ಚ್ ಮಾಡ್ಕೊಳ್ಳಿ ಎಲ್ಲ ಕಡೆ ಬಳಸ್ಬೋದಾ ಬೇಡ ಅಂತ. ಇದು ಎಸ್ಪೆಷಲಿ ಸಕ್ಕರೆ ಬೆಲ್ಲಕ್ಕೆ, ಜೇನುತುಪ್ಪ ತಿಂದರೂ ಶುಗರೇ, ಸಕ್ಕರೆ ತಿಂದರೂ ಶುಗರೇ, ಬೆಲ್ಲ ತಿಂದರೂ ಶುಗರೇ, ಎಲ್ಲ ತಿಂದರೂ ಶುಗರೇ. ಸೊ ಹಂಗಾಗಿ ಇದು ಸಕ್ಕರೆ ಬೆಲ್ಲದ ಪರ್ಯಾಯವಾಗಿ ಬಳಸ್ಬೋದು. ಇದು ಗುಡ್ ಫಾರ್ ಹೆಲ್ತು. ಬಟ್ ಯಾವುದೇ ಆಗಲಿ ಅತಿಯಾಗಿ ತಿಂದರೆ ಅಮೃತನೂ ವಿಷವಾಗ್ಬಿಡ್ತವೆ. ಲಿಮಿಟ್ಟಾಗಿ ಬಳಸ್ಕೊಂಡು ಆರಾಮಾಗೆ ಕಾಫಿ, ಟೀ, ಪಾಯಸನ ಎಂಜಾಯ್ ಮಾಡ್ಬೋದು. ಯಾವುದೇ ರೀತಿ ಬ್ಲಡ್ ಶುಗರ್ ಲೆವೆಲ್ಲು ರೈಸ್ ಆಗಲ್ಲ. ಇದು ನಾನೇನು ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬಿಟ್ಟಿದ್ದೀನಿ. ನೀವು ರಿಸರ್ಚ್ ಮಾಡ್ಕೊಳ್ಳಿ. ಲೋ ಶುಗರ್ ಇರೋರು, ಹೈ ಶುಗರ್ ಇರೋರು ಡಾಕ್ಟರ್ಸುಗಳ ಕನ್ಸಲ್ಟ್ ಮಾಡಿ ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಂಡು ನೀವು ಬಳಸಲಿಕ್ಕೆ ಪ್ರಯತ್ನ ಮಾಡಿ. ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.